ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸೌಮ್ಯ. ತುಂಬ ದಿನದ ನಂತರ ನಾನು ವ್ಲಾಗ್ಸ್ ಅಂದರೆ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತಿಗೆ 9 ದಿನ ಅನಿಸುತ್ತೆ. 9 ದಿನದಿಂದ ನಾನು ಯಾವುದೇ ರೀತಿ ವಿಡಿಯೋ ಶೂಟ್ ಮಾಡಿರಲಿಲ್ಲ, ಅಂದರೆ ವ್ಲಾಗ್ಸ್ ಮಾಡಿರಲಿಲ್ಲ. ಸೊ ಸ್ವಲ್ಪ ಬ್ಯುಸಿ ಇದ್ದೆ, ಮತ್ತು ನನಗೂ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇತ್ತು, ಮತ್ತು ಪಾಪು ಸ್ವಲ್ಪ ಹೆಲ್ತ್ ಅಪ್ಸೆಟ್ ಇದೆ. ಇವಾಗ ಇನ್ನೂ ರಿಕವರ್ ಆಗ್ತಾ ಇದ್ದಾನೆ ಅವನು. ಸೊ ಇವತ್ತು ಸಂಡೇ, ಸೊ 31st ಡಿಸೆಂಬರ್. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ಇನ್ ಅಡ್ವಾನ್ಸ್. ಸೊ ನಾಳೆ ಅಂದರೆ ಇವತ್ತು ಈವ್ನಿಂಗ್ ನೈಟ್ ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ನಾವಿವತ್ತು ಸೊ ಇವಾಗ ನೋಡೋಣ, ಸ್ವಲ್ಪ ರಿಕವರ್ ಆಗ್ತಾ ಇದ್ದಾನೆ. ನಾಳೇನಾದರೂ ಚೆನ್ನಾಗಿ ಇತ್ತು ಅಂತಂದರೆ ಹೆಲ್ತ್, ಅಂದರೆ ಎಕ್ದಮ್ ಟೋಟಲಿ ಹುಷಾರಾದ ಅಂತಂದರೆ ಹೋಗ್ಬೋದು. ಶೂಟ್ ಮಾಡ್ತೀನಿ, ವ್ಲಾಗ್ಸಲ್ಲಿ ನೀವು ನೋಡ್ತೀರಾ. ಸೊ ಬನ್ನಿ ಹಾಗಾದರೆ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ ನೋಡೋಣ. ಸಂಡೇ ಸ್ಪೆಷಲ್ ನಾನ್ ವೆಜ್. ಸೊ ಚಿಕನ್ ಕರಿ ಮಾಡ್ತಾ ಇದ್ದೀನಿ. ಆ ರೆಸಿಪಿ ಆದರೆ ಶೇರ್ ಮಾಡ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ. ನಾನು ಚಿಕನ್ ಸಾರೆಲ್ಲ ಮಾಡ್ತಾ ಇದ್ದೆ, ಇವತ್ತು ಗ್ರೀನ್ ಗ್ರೇವಿ ಮಾಡ್ತಾ ಇದ್ದೀನಿ. ಸೊ ಅದು ರೆಸಿಪಿ ಸಾಧ್ಯ ಆದರೆ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ. ಎಲ್ಲರಿಗೂ ಸಾಮಾನ್ಯ ಗೊತ್ತಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಾನೇನು ಅದರಲ್ಲಿ ಸ್ಪೆಷಲ್ ಏನು ಮಾಡ್ತಾ ಇಲ್ಲ, ಅಂದರೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಏನು ಹಾಕ್ತಾ ಇಲ್ಲ, ಅಂದರೆ ಗ್ರೀನ್ ಆಗಿ. ಸೊ ಈಗ ಸಂಜೆ 4 ಗಂಟೆಗೆ ನಾವು ಇನಾರ್ಬಿಟ್ ಮಾಲಿಗೆ ಬಂದಿದ್ದೀವಿ. ಇದು ತುಂಬ ಹತ್ತಿರ ಇರೋದು. ಸೊ ಹಾಗೆ ನಾವು ಬೈಕ್ ತೊಗೊಂಡು ಬಂದ್ವಿ. ನಂದು ಮತ್ತು ನನ್ನ ಹಸ್ಬೆಂಡ್ ಬೈಕ್ ಇದೆಯಲ್ಲ, ಸೊ ಹಾಗೆ ಅದರಿಂದ ಬಂದ್ವಿ. ಜಸ್ಟ್ ಒಂದು 20 ಮಿನಿಟ್ಸ್ ಆಗುತ್ತೆ. ಇದು ವಾಶಿಯಲ್ಲಿರೋದು, ತುಂಬ ದೊಡ್ಡ ಮಾಲ್. ಸೊ ಈ ಮಾಲಲ್ಲಿ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿರ್ತಾರೆ. ನ್ಯೂ ಇಯರ್ ಮತ್ತು ಆ್ಯಸ್ ವೆಲ್ ಆಸ್ ಕ್ರಿಸ್ಮಸ್ ಡೆಕೋರೇಷನ್ ಹಾಗೆ ಇರುತ್ತೆ ನ್ಯೂ ಇಯರ್ ತನಕ. ಸೊ ಅಮ್ಮೆ ಸ್ವಲ್ಪ ಈಗ ರಿಕವರ್ ಆಗಿದ್ದಾನೆ, ಆರಾಮಾಗಿ ಓಡಾಡ್ತಿದ್ದಾನೆ. ಸೊ ಹಾಗಾಗಿ ಅವನು ಕರ್ಕೊಂಡು ಬಂದ್ವಿ. ಅವನು ತುಂಬ ಬೇಜಾರು ಮಾಡ್ಕೋತಾ ಇದ್ದ. ಮನೆಯಲ್ಲಿದ್ದರೆ ಮಕ್ಕಳು ಬೇಜಾರಾಗುತ್ತೆ. ಸೊ ಹಾಗೆ ಅವ್ರಿಗೋಸ್ಕರ ಸ್ವಲ್ಪ ಹೊರಗಡೆ ಈ ಥರ ಎಲ್ಲಾದರೂ ಬಂದರೆ ಸೊ ಸ್ವಲ್ಪ ಚೇಂಜ್ ಆಗುತ್ತಲ್ಲ, ವಾತಾವರಣ ಚೇಂಜ್ ಆದರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ. ಸೊ ಅವನು ನೋಡಿ ಎಷ್ಟು ಖುಷಿಯಾಗಿದ್ದಾನೆ, ಪೂರ್ತಿ ಎಲ್ಲ ಓಡಾಡ್ತಾ ಇದ್ದಾನೆ. ತುಂಬಾ ಇಷ್ಟಪಟ್ಟ ಅವನು, ತುಂಬಾ ಸ್ಪೇಷಿಯಸ್ ಆಗಿರುತ್ತಲ್ಲ, ಸೊ ತುಂಬ ಚೆನ್ನಾಗಿ ಆಟ ಆಡ್ತಾನೆ. ಇಲ್ಲಿ ಎದುರುಗಡೆ ಮಾಲ್ನ ಹೊರಗಡೆ ಕೂಡ ಡೆಕೋರೇಷನ್ ಮಾಡಿರ್ತಾರೆ. ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದ್ದಾರೆ ನೋಡಿ.
ಟೈಮ್. ಸೊ ಹಾಗೆ ಇಲ್ಲಿ ಫುಡ್ ಕೋರ್ಟಿಗೆ ಬಂದಿದ್ದೀವಿ ಕಾಫಿ ಕುಡಿಯೋದಕ್ಕೆ. ನಮಗೆ ಇಲ್ಲಿಯ ಇದು ಮಾಲ್ಗುಡಿ ಕಾಫಿ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ಜ್ಯುವೆಲ್ರೀಸ್ ಇಟ್ಟಿದ್ದಾರೆ. ಹಾಗೆಯೇ ವಿಂಡೋ ಶಾಪಿಂಗ್ ಮಾಡ್ತಾಯಿದ್ದೀವಿ. ನಾನಿಲ್ಲಿ ಮಾಲಲ್ಲಿ ಯೂಶ್ವಲಿ ನಾನು ಮ್ಯಾಕ್ಸ್ ಮತ್ತು ಲೈಫ್ ಸ್ಟೈಲ್ ಈ ಎರಡನ್ನು ಅಷ್ಟೇ ಪ್ರಿಫರ್ ಮಾಡ್ತೀನಿ. ಸೊ ನನಗೆ ಕೆಲವು ಬಟ್ಟೆಗಳು ಬೇಕಾಗಿತ್ತು. ಸೊ ಹಾಗಾಗಿ ಮ್ಯಾಕ್ಸ್ ಹೋಗ್ತಾಯಿದ್ದೀನಿ. ಯಾವುದಾದ್ರು ಚೆನ್ನಾಗಿ ಟಾಪ್ಸ್ ಅದು ಇದ್ದರೆ ತೊಗೊಳ್ಬೇಕು ಅಂತ. ನ್ಯೂ ಇಯರಲ್ಲಿ ಮತ್ತು ಕ್ರಿಸ್ಮಸಲ್ಲಿ ಆಫರ್ ಇರುತ್ತೆ ಮ್ಯಾಕ್ಸಲ್ಲಿ ಮತ್ತು ಲೈಫ್ ಸ್ಟೈಲಲ್ಲಿ. ಸೊ ಎಲ್ಲ ಕಡೆ ಆಫರ್ ಇತ್ತು. ಸೊ ನನಗೆ ಬೆಸ್ಟ್ ಅನಿಸಿದ್ರೆ ಮ್ಯಾಕ್ಸಲ್ಲಿ, ಮತ್ತು ಕಲೆಕ್ಷನ್ಸ್ ಕೂಡ ಚೆನ್ನಾಗಿರುತ್ತೆ. ಸೊ ಈಗ ನೋಡಿ ಸೇಲ್ ಅಂಡರ್ 499 ಅಂತ ಇದೆ. ಕುರ್ತೀಸು ಮತ್ತು ಟಾಪ್ ಜೀನ್ಸ್ ಟಾಪ್ಸು ಚೆನ್ನಾಗಿರುತ್ತೆ. ಹೋಗ್ತಾ ಇದ್ದೀನಿ, ಚೆನ್ನಾಗಿ ಅನಿಸಿದ್ರೆ ಒಂದೆರಡು ತೊಗೊಳ್ಬೇಕಂತ. ಆಮೇಲೆ ನಮ್ಮ ಹತ್ರ ಕೂಪನ್ಸ್ ಕೂಡ ಇತ್ತು ಇದರದ್ದು. ಸೊ ಅದನ್ನು ಯುಟಿಲೈಸ್ ಮಾಡೋಕ್ಕಂತಲೂ ನಾನು ಪರ್ಚೇಸ್ ಮಾಡ್ತೀನಿ. ನೋಡಿ ಇದಕ್ಕೆ 30% ಆಫ್. ನನ್ನ ನ್ಯೂ ಇಯರ್ ಶಾಪಿಂಗ್ ಈಸ್ ಡನ್. ನ್ಯೂ ಇಯರ್ ಶಾಪಿಂಗ್ ಆಯಿತು. ಸೊ ಮ್ಯಾಕ್ಸಲ್ಲಿ ಒಂದೆರಡು ಟಾಪ್ ತೊಗೊಂಡೆ, ಚೆನ್ನಾಗಿತ್ತು. ಸೊ ಬೇರೆ ಏನು ಮತ್ತೆ ಪರ್ಚೇಸ್ ಮಾಡಲಿಲ್ಲ. ಒಕೇಶನ್ ಇದ್ದಾಗ ಮಾಡೋಣ ಅಂತ ಹೇಳಿ ಹಾಗೆ ಬಂದೆ. ಲೈಫ್ ಸ್ಟೈಲಿಗೆ ಹೋಗಬೇಕಾಗಿತ್ತು, ಆದರೆ ಆಮೇಲೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ. ಸೊ ಹಾಗೆ ಅಲ್ಲಿ ಏನು ವಿಸಿಟ್ ಮಾಡಲಿಲ್ಲ. ಇದು ನೋಡಿ ಹೊರಗಡೆ ಬಂದರೆ ಈ ಥರ ಲೈಟಿಂಗ್ಸ್ ಇದೆ. ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಸೊ ಹೀಗಿತ್ತು ನಮ್ಮ ನ್ಯೂ ಇಯರ್. ಸೊ ನೀವು ಎಲ್ಲ ಕೂಡ ಎಂಜಾಯ್ ಮಾಡಿದ್ರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ಎಲ್ಲ ಕಹಿ ನೆನಪುಗಳನ್ನು ಮರೆತು ಹೊಸ ಜೀವನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಸೊ ನಿಮಗೆಲ್ಲರಿಗೂ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್, ಹೊಸ ವರ್ಷದ ಶುಭಾಶಯಗಳು. ಸೊ ಇದರೊಂದಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವೀಡಿಯೋಲಿ. ಬಾಯ್ ಬಾಯ್.